ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ನೀವು ತಮ್ಮನೇಲಿ ನೋಡಿರೋ ಹಾಗೆ ಅಮೇರಿಕಾದಲ್ಲಿ ನನ್ನ ಮಗಳದ್ದು ಗ್ರ್ಯಾಜುಯೇಷನ್ ಡೇ ಅಂದರೆ pre-K4 ಅವಳು ಗ್ರ್ಯಾಜುಯೇಟ್ ಆದಳು. ಅಂದರೆ LKG ಅಂತ ಇಂಡಿಯಾದಲ್ಲಿ ಹೇಳೋದಾದರೆ. ಸೊ ಅದನ್ನು ನಾವು ತುಂಬಾ ಎಂಜಾಯ್ ಮಾಡಿ ಲಾಸ್ಟ್ ಟೈಮ್ ಮಿಸ್ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ pre-K3 ನಾವು ಇಂಡಿಯಾಕ್ಕೆ ಸ್ಕೂಲ್ನ ಅರ್ಧದಲ್ಲೇ ಬಿಡಿಸಿ ಇಂಡಿಯಾಕ್ಕೆ ಬಂದ ಕಾರಣ pre-K3 ಇದು ನಮಗೆ ಸರ್ಟಿಫಿಕೇಟ್ ಸಿಕ್ಕಿರಲಿಲ್ಲ. ಬಟ್ ದಿಸ್ ಟೈಮ್ ಒಂದು ವರ್ಷ ಪೂರ್ತಿ ಚೆರಿ ಸ್ಕೂಲ್ಗೆ ಹೋಗಿ ಗ್ರ್ಯಾಜುಯೇಟ್ ಆಗಿದ್ದಾಳೆ. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಳ್ತೀನಿ. ಇಲ್ಲಿ ನಾವು ಹಿಂದಿನ ದಿನ ಸಾಯಂಕಾಲ ಶಾಪಿಂಗ್ ಅಂತ ಹೋಗ್ತಾ ಇದ್ದೀವಿ. ಸೊ ಇವಾಗ ನನಗೆ DL ಬಂದಿರೋ ಕಾರಣ ನಾನೇ ಗಾಡಿ ಓಡಿಸ್ಬೋದು. ಅವರಿಬ್ಬರು ಹಿಂದ್ಗಡೆ ಆಟ ಆಡ್ಕೊಂಡು ಕೂತ್ಕೊಂಡಿದ್ದಾರೆ. ಇಲ್ಲಿ ಚರಿ ನಾವು ಹೆಂಗೆ ಅವಳಿಗೆ ಕತೆ ಹೇಳ್ಕೊಂಡು ಫುಲ್ ಭಯ ಪಡಿಸಿ ಅಥವಾ ಏನೋ ಒಂದು ಅವಳಿಗೆ ಕುತೂಹಲ ಹುಡ್ಸೋ ಥರ ಕತೆ ಹೇಳಿ ತಿನ್ನಿಸ್ತೀವಲ್ಲ, ಸೊ ಆ ಥರ ಅವಳು ಅದೇ ಥರ ಮಾಡ್ತಾ ಇದ್ದಾಳೆ. ಹೌದಾ ಮಾಡಿ ಹಂಗಿಲ್ಲ ತಿಂಡಿ ಬಾಯ್ಲ್ ಮಾಡಿ ಹಾಟ್ ವಾಟರ್ ಅಲ್ಲಿ ಅಯ್ಯೋಯಪ್ಪ ತಿಂತು. ಸುಸ್ಕೇರಿ ನಾನು ಊಟ ಮಾಡ್ತೀನಿ ನಂಗೆ ತಿನ್ಸು ಕೊಡ್ಬೇಡ ನಂಗೆ ಬೆಚ್ಚಿಗೆ ಊಟ. If you don't eat, that means that hello. If you don't drink your milk, that means you're going to take by a gogi. Oh really? You need to drink milk. That's why I want milk. ಇನ್ನು ಕತೆ ಹೇಳ. ಇನ್ನೊಂದು ಕತೆ ಹೇಳು. ಒಂದರಲ್ಲಿ ಚೆರಿ ಫ್ಲವರ್ ಇತ್ತಂತೆ. ಏನಿತ್ತು? ಫ್ಲವರು. ಕಂದ ಕೂಸು ಅವ್ರ ಮಮ್ಮಿ what's work called? ಕೆಲಸ ಹೋಗಿತ್ತಂತೆ. ಫ್ಲವರ್ ಇದು ಮಾತಾಯ್ತಂತೆ, ಆಟಾಡ್ತಾ ಇದ್ದೆ. ಆಮೇಲೆ ಒಂದು ದೊಡ್ಡದು ಹೋಗಿ ಬೈತು ಆಮೇಲೆ ತಿಂತು ಹೊರಗೆ ಅದ್ ಹ್ಯೂಮನ್ ಸ್ಪಾಟ್ಸ್. ಆಮೇಲೆ ಸೋ ಸ್ಕೇರಿ ಚೆರಿ. ಎಷ್ಟು ಭಯ ಪಡಿಸ್ತಾ ಇದೀಯ ನೀ ನನಗೆ. ಊಟ ಮಾಡಿಸ್ತೀಯಾ ಭಯ ಪಡಿಸ್ತೀಯಾ? ಊಟ ಮಾಡಿಸು. ರೈಸ್ ಎಲ್ಲ ಉಳಿದಿದೆಯಲ್ಲ, ಊಟ ಮಾಡಿಸು. ಇಲ್ಲಿ ಅವಳು ನಾವು ಕತೆ ಕನ್ನಡ ಅಂದರೆ ಇಂಗ್ಲೀಷಲ್ಲಿ ಅವಳಿಗೆ ಮೈಂಡಲ್ಲಿ ಬರುತ್ತೆ, ಅದನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾ ಇದ್ದಾಳೆ. ಅದೊಂಥರ ಕ್ಯೂಟ್ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಅವಳದೇ ಒಂದು ಇಮ್ಯಾಜಿನೇಷನ್ ಸ್ಟೋರಿನ ಕಟ್ಬಿಟ್ಟು ಹೆದರ್ಸೋ ಥರ ಹೇಳಿ ಊಟ ಮಾಡಿಸ್ತಾ ಇರೋದು ವೆರಿ ಕ್ಯೂಟ್. If you don't eat healthy, if you don't listen to kids, that means a big monster will take you. You also ಇದೆಲ್ಲ ಬಂದು ಅವಳು ಊಟ ಆದಮೇಲೆ ರಾತ್ರಿ ಮಲಗೋಕ್ಕಿಂತ ಮುಂಚೆದಿದ್ದು. ಸೊ ಈ ಥರ ಎಲ್ಲ ಮಾಡಿ ಊಟ ಮಾಡಿಸಿ ಆಮೇಲೆ ರಾತ್ರಿ ಮಲಗಿ ಎದ್ವಿ. ಏನಿದೆ ಚರಿ ಇವತ್ತು ನಿನಗೆ? ಇವತ್ತೇನ್ ಡೇ ಹೇಳು? ಲಿಪ್ಸ್ಟಿಕ್ ಡೇ. ಏಯ್ ಹೇಳ, ಏನ್ ಡೇ ಇವತ್ತು? ಲಿಪ್ಸ್ಟಿಕ್ ಡೇ. ನೋಡ ಹಂಗೆಲ್ಲ ಮಾಡ್ಬಾರ್ದು. ನಿನ್ ಫ್ರೆಂಡ್ಸ್ ಎಲ್ಲ ಹೇಳ್ತಾರ್ತಾನೆ. ಗ್ರಾಜುಯೇಷನ್ ಡೇ ಹೇಳ. ಗ್ರಾಜುಯೇಷನ್ ಡೇ. ಗ್ರಾಜುಯೇಷನ್ ಡೇ. ಗ್ರಾಜುಯೇಷನ್ ಡೇ. ಎರಡು ಜುಟ್ಟ ಒಂದ್ ಜುಟ್ಟ ಹಾಕೋ, ಚೆನ್ನಾಗಿ ಕಾಣಿಸುತ್ತೆ. I am saying that. ಓಕೆ. ಒಂದು ಎಲ್ಲಾರು ಏನ್ ಮಾಡ್ತಿದಾರೆ ಕೇಳು, ಮಾತಾಡೋ ಅವ್ರ ಜೊತೆ, ಮಿನಿ ವ್ಲಾಗ್ ಮಾಡೋ. ಇವತ್ತು ಪೇರೆಂಟ್ಸ್ ಸಿಂಗಿಂಗ್ ಇದೆ. ಏನಿದೆ? ಪೇರೆಂಟ್ಸ್ ಸಿಂಗಿಂಗ್ ಇದೆ. ಆಮೇಲೆ ನಾವ್ ಸಿಂಗ್ ಮಾಡ್ತಾ ಇದ್ದೀವಿ. ನೀನ್ ಸಿಂಗ್ ಮಾಡ್ತಾ ಇದೀಯಾ? ಹೌದು, ನನ್ನ ಫ್ರೆಂಡ್ಸ್ ಜೊತೆಗೆ. ಆಮೇಲೆ
ಮಮ್ಮಿ ಪಪ್ಪ ಎಲ್ಲರೂ ಬರ್ತಾರೆ. ಸೊ ಇಲ್ಲಿ ಎಲ್ಲರೂ ಒಟ್ಟಿಗೆ ಹೋಗ್ಬೇಕಿತ್ತು ಬೆಳಗ್ಗೆನೆ ಅರ್ಲಿ ಮಾರ್ನಿಂಗ್. ಸೊ ಚರಿನ ಎಬ್ಸಿ ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ದೀನಿ. ಸೊ ಯೂನಿಫಾರ್ಮ್ ಎಲ್ಲ ಹಾಕ್ಬಿಟ್ಟು ನಾವು ಆಲ್ಮೋಸ್ಟ್ ರೆಡಿ ಆಗಿದ್ದೀವಿ. ಸೊ ಇವಾಗ ಒಟ್ಟಿಗೆ ಹೊರಡುವಂಥದ್ದು. ಕ್ರೀಮ್ ಹಚ್ಚಲ ಚೂರು. ಮಳೆ ಮಳೆ ಹೆವಿ ರೈನ್. ಎಷ್ಟು ಜೋರು ಮಳೆ ಬರ್ತಾ ಇದೆ. ಇವತ್ತೇ ಹಿಂಗ ಆಗ್ಬೇಕಾ ಅನ್ನಿಸ್ತಾ ಇದೆ. ಫುಲ್ ಗುಡುಗು ಸಿಡ್ಲು ಜೋರು ಮಳೆ. ಬೆಳಗ್ಗೆನ ಇನ್ನು ಕತ್ಲನೇ ಇದೆ. ನೋಡ್ಬೋದು, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಮಿಂಚು ಬರ್ತಾ ಇದೆ. ಅಲ್ಲಿ ಒಂದಿಷ್ಟು ಫಂಕ್ಷನ್ಸ್ ಏನೋ ಇರ್ತವೆ ಅಂತ ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಇದೇ ಫಸ್ಟ್, ಯಾಕಂತಂದ್ರೆ ಲಾಸ್ಟ್ ಟೈಮು ಗ್ರಾಜುಯೇಷನ್ ಡೇ ಇತ್ತು, ಬಟ್ ಇಂಡಿಯಾದಲ್ಲಿ ಇದ್ವಿ ನಾವು. ಅವಳು ಅಟೆಂಡ್ ಮಾಡಕ್ ಆಗಿರಲಿಲ್ಲ. ಸೊ ಇದೇ ಫಸ್ಟ್ ನಾವು ಅವಳದು ಗ್ರಾಜುಯೇಷನ್ ಡೇನ ಅಟೆಂಡ್ ಮಾಡ್ತಾ ಇರೋದು. ನೋಡೋಣ ಹೇಗಿರುತ್ತೆ ಏನಾಗುತ್ತೆ ಅಂತ. ಚೆರಿ, ಆರ್ ಯು ಎಕ್ಸೈಟೆಡ್? ಚೆರಿ, ಏನು ಕಾಣಿಸ್ತಾ ಇಲ್ಲ. ಎಸ್, ಇವಾಗ ಅವ್ರ ಪಪ್ಪ ಅವಳನ್ನ ಕರ್ಕೊಂಡು ಹೋದ್ರು. ಭಯಂಕರ ಮಳೆ ಬರ್ತಾ ಇದೆ. ಆ್ಯಂಡ್ ಇವಾಗ ಅವಳಿಗೆ ಅಲ್ಲಿ ಬ್ರೇಕ್ಫಾಸ್ಟ್ ಕೊಡ್ತಾರೆ ಸ್ಕೂಲಲ್ಲಿ. ಬ್ರೇಕ್ಫಾಸ್ಟ್ ಮಾಡಿಸಿ ಆಮೇಲೆ ಅವ್ರಿಗೆ ಮೇಲ್ಗಡೆ ಟೀ ಶರ್ಟ್ನ ಚೇಂಜ್ ಮಾಡ್ತಾರೆ. ಇವತ್ತಿಗೆ ಅಂತ ಒಂದು ಟೀ ಶರ್ಟ್ ಮಾಡಿಸಿದ್ದಾರೆ. ಸೊ ಅದಕ್ಕೆಲ್ಲ ಪೇ ಮಾಡಿದ್ವಿ ನಾವು. ಅದನ್ನು ಹಾಕಿ ರೆಡಿ ಮಾಡ್ತಾರೆ ಮಕ್ಕಳನ್ನ. ಸೊ ಆಮೇಲೆ ನಾವು ಹೋಗಬೇಕು. ಸೊ ಇವಾಗ 7:15 ಬೆಳಗ್ಗೆ 8:15 ಬರಕ್ಕೆ ಹೇಳಿದ್ದಾರೆ ನಮಗೆ. ಸೊ ನೋಡೋಣ, ಮನೆಗೆ ಹೋಗೋಕ್ಕಾಗಲ್ಲ ಈ ಮಳೆಯಲ್ಲಿ. ಮನೆಗೆ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಐ ಡೋಂಟ್ ನೋ, ಇಲ್ಲೇ ಕುತ್ಕೋಬಹುದು ನಾವು. ಇಲ್ಲೇ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ. ಏನು ಮಾಡನ್ರಿ, ಇಲ್ಲೇ ಕುತ್ಕೋಬೇಕಪ್ಪಿ. ಮತ್ತೆ ಫುಲ್ಲು ಹಸಿಯಾಗಿ ಹೋಗಿದ್ದಾರೆ ಇವರು. ಒಂದು ಸ್ವಲ್ಪ ಹೊತ್ತು ಕಾರಲ್ಲೇ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಂದು ಸ್ವಲ್ಪ ಸಾಂಗ್ ಕೇಳಿಕೊಂಡು ಮನೆಗೆ ಕಾಲ್ ಮಾಡಿಕೊಂಡು ಆಮೇಲೆ ಕ್ಲಾಸ್ ಒಳಗಡೆ ಬಂದ್ವಿ. ಇಲ್ಲಿ ಒಂದು ಪುಟಾಣಿ ಹಾಲ್ ಇದೆ. ಸೊ ಇಲ್ಲಿ ಗ್ರಾಜುಯೇಷನ್ ಡೇ ಮಾಡ್ತಾ ಇದ್ದಾರೆ ಪ್ರಿ-ಕೆ 4 ಮಕ್ಕಳು ಎಲ್ಲರಿಗೂ. ಇಲ್ಲಿ ಒಂದು 3 ಸೆಕ್ಷನ್ಸ್ ಇದ್ದಾವೆ, ಅಂದರೆ 3 ಕ್ಲಾಸಸ್ಸು. 3 ಕ್ಲಾಸಸ್ಗೂ ಒಬ್ಬೊಬ್ಬರು ಟೀಚರು. ಸೊ ಫಸ್ಟ್ ಬಂದುಬಿಟ್ಟು ಒಂದೊಂದೇ ಕ್ಲಾಸ್ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ಒಂದು ಕ್ಲಾಸಲ್ಲಿ ಒಂದು 16ರಿಂದ 20 ಒಳಗೆ ಇರ್ತಾರೆ. ಒಂದು 16, 18, 20 ಇಷ್ಟೇ ಇರ್ತಾರೆ. ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಳಲ್ಲ ಒಂದು ಕ್ಲಾಸಲ್ಲಿ ಮಗುನ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಚೆರಿ ಬರ್ತಾ ಇದ್ದಾಳೆ. ಕಾಣಿಸ್ತಾ ಇರ್ಬೋದು ನಿಮಗೆ. ಕೊನೆಯಿಂದ 2ನೇ ಅವಳು ಬರ್ತಾ ಇದ್ದಾಳೆ, ನೋಡ್ಬೋದು. ಅವಳಿಗಂತೂ ನಮ್ಮನ್ನು ನೋಡಿ ಫುಲ್ಲು ಖುಷಿ. ಫುಲ್ ಅವಳ ಮುಖದಲ್ಲಿ ನೋಡ್ತಾ ಇರ್ಬೋದು ನೀವು, ಹ್ಯಾಪಿನೆಸ್ಸು. ವೇವ್ ಮಾಡೋದು, ಫುಲ್ ವೇವ್ ಮಾಡೋದು ಮಾಡ್ತಾ ಇದ್ದಾಳೆ. ಆ್ಯಂಡ್ ಅವ್ರ ಟೀಚರ್ ಬಂದು ಮಿಸ್ ಬಾರ್ಡರ್ ಅಂತ ಅಲ್ಲಿ ನಿಲ್ಲಿಸ್ತಾ ಇದ್ದಾರೆ ನೋಡಿ. ಸೊ ಅವ್ರು ಬಂದು ಅವ್ರ ಟೀಚರು. ಸೊ ಇಷ್ಟು ಮಕ್ಕಳು ಈ ವರ್ಷದ ಪ್ರಿ-ಕೆ 4ಇಂದ ತೇರ್ಗಡೆಯಾಗಿ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಕ್ಲಾಸ್ಗೆ. ಸೊ ಎಲ್ಲರಿಗೂ ಟೋಪಿ ಹಾಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಒಂದು ಏನೋ ಬರ್ಡೇ ಪಾರ್ಟೀಸ್ಗೆಲ್ಲ ಹಾಕೋತೀವಲ್ಲ, ಆ ಥರ ಒಂದು ಕ್ಯೂಟ್ ಅನಿಸುತ್ತೆ ಚಿಕ್ಕ ಮಕ್ಕಳಿಗೆ ಈ ಥರ ಹಾಕೋದು. ಹಾಗೆಯೇ ಎಲ್ಲರಿಗೂ ಒಂದೇ ಥರದ ಟೀ ಶರ್ಟ್ಗಳನ್ನು ಹಾಕಿದ್ದಾರೆ. ಆ್ಯಂಡ್ ನೀವು ನೋಡಬಹುದು ಪ್ಯಾಂಟ್ಗಳೆಲ್ಲ ಡಾರ್ಕಲ್ಲೇ ಇರಬೇಕು, ನೆವಿ ಬ್ಲೂ ಅಥವಾ ಬ್ಲ್ಯಾಕಲ್ಲೇ ಹಾಕಿ ಕಳಿಸಿ ಅಂತ ಹೇಳಿದರು. ನಮ್ಮ ಯೂನಿಫಾರ್ಮ್ ಆ ಥರನೇ ಹಾಕಿ ಕಳಿಸಿ, ಮೇಲ್ಗಡೆ ಮಾತ್ರ ಟೀ ಶರ್ಟ್ನ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಮಕ್ಕಳೆಲ್ಲ ಪ್ಲೆಡ್ಜ್ನ ಮಾಡ್ತಾ ಇದ್ದಾರೆ ಟೆಕ್ಸಾಸ್ಗೆ ಮತ್ತು ಅಮೇರಿಕನ್ ಫ್ಲಾಗಿಗೆ, ಟೆಕ್ಸಾಸ್ ಫ್ಲಾಗಿಗೆ. ಸೊ ನಾವೆಲ್ಲರೂ ಎದ್ದು ನಿಂತು ನಾವು ಗೌರವ ತೋರಿಸ್ತಾ ಇದ್ದೀವಿ. ಅದಾದಮೇಲೆ ಎಲ್ಲ ಮಕ್ಕಳಿಂದ ಒಂದು ಮುದ್ದಾದ ಡ್ಯಾನ್ಸು, ಕ್ಯೂಟಾದ ಸಾಂಗಿಗೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ ಎಲ್ಲ.
ಚರಿ ಹೇಳ್ತಾ ಇರೋಳು, ಮಮ್ಮಿ ನಾನು ಹಾಡು ಹೇಳ್ತೀನಿ ಮತ್ತು ಡಾನ್ಸ್ ಮಾಡ್ತೀವಿ ಅಂತ. ಬಟ್ ಮನೇಲಿ ಯಾವತ್ತೂ ಅವಳು ಇದನ್ನು ಹೇಳಿರಲಿಲ್ಲ. ಅವತ್ತಿನ ದಿನ ಬೆಳಗ್ಗೆ ನೀವು ನೋಡಿದ್ರಲ್ಲ ವಿಡಿಯೋದಲ್ಲಿ, ಅವಾಗ ಅಂದ್ಲು. ಬಟ್ ನನಗೆ ಅದಷ್ಟು ಕ್ಲಿಯರಾಗಿ ಗೊತ್ತಾಗಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದು ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಚರಿ ಅಂತ. ತುಂಬ ಖುಷಿ ಆಯಿತು ನೋಡ್ಬಿಟ್ಟು ನನಗೆ. ಆ ಪುಟ್ಟ ಕೈ ಇಟ್ಕೊಂಡು ಅದಕ್ಕೆ ಹೇಳಕ್ಕೆ ಬರಲ್ಲ ಅವಕ್ಕೆ, ಏನೋ ಎಷ್ಟು ಮಾಡ್ತಾವೋ ಅಷ್ಟೇ ನೋಡೋಕ್ಕೆ ಚಂದ. ಆ್ಯಂಡ್ ಈ ಕಡೆ ಸೈಡೆಲ್ಲ ಅವ್ರು ಟೀಚರ್ ನಿಂತ್ಕೊಂಡು ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಅದನ್ನು ನೋಡಿ ಮಕ್ಕಳು ಮಾಡ್ತಾ ಇದ್ದಾವೆ. ಸೊ ಇದೇ ಥರ ನಮ್ಮ ಬಾಲ್ಯನೂ ನೆನಪಿಗೆ ಬರ್ತಿತ್ತು. ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಟೀಚರ್ ಅಲ್ಲೇ ನಿಂತ್ಕೊಂಡು ಆ್ಯನ್ಯುವಲ್ ಡೇ ಫಂಕ್ಷನ್ ಇದ್ದಾಗ ಹೇಳ್ಕೊಡೋರು. ಸೊ ಅದನ್ನು ನೋಡಿ ನಾವು ಮಾಡ್ತಿದ್ದಂಥದ್ದೆಲ್ಲ ನನಗೆ ಒಂಥರ ಫ್ಲ್ಯಾಶ್ ಬಂತು. ಇವಾಗ ಬೇರೆ ಎಲ್ಲ ಕ್ಲಾಸ್ ಮಕ್ಕಳಿಗೂ ಆಯಿತು ಕೊಟ್ಟಿದ್ದು. ಸೊ ಇವಾಗ ಚರಿ ಕ್ಲಾಸ್ ಟೀಚರ್ ಇವರು. ಸೊ ಈಗ ಅವರ ಕ್ಲಾಸಿನ ಮಕ್ಕಳುಗಳನ್ನ ಕರೆದ್ಬಿಟ್ಟು ಸೊ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ನ ಕೊಡ್ತಾ ಇದ್ದಾರೆ. ಸೊ ಇವಾಗ ಚರಿ ಬರ್ತಾ ಇದ್ದಾಳೆ ನೋಡಿ. ನೋಡಿದ್ರಲ್ಲ ಚರಿ ಎಷ್ಟು ಖುಷಿಯಿಂದ ಬಂದು ಇಸ್ಕೊಂಡ್ಲು ಸರ್ಟಿಫಿಕೇಟ್ನ ಅಂತ. ಆ್ಯಂಡ್ ಎಲ್ಲ ಮಕ್ಕಳು ಅಷ್ಟೇ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು. ತುಂಬ ಚೆನ್ನಾಗಿ ಫಂಕ್ಷನ್ಗಳೆಲ್ಲ ಆಯಿತು. ಹಾಡಾಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಹಾಗೆ ಅವ್ರ ಪೇರೆಂಟ್ಸ್ ಎಲ್ಲರೂ ಅವರವರ ಮಕ್ಕಳು ಈ ಥರ ಗ್ರ್ಯಾಜುಯೇಟ್ ಆಗೋದನ್ನ ನೋಡಿ ಎಲ್ಲರೂ ಫುಲ್ಲು ಜೋಶಲ್ಲಿದ್ದರು. ಅದಾದಮೇಲೆ ಮತ್ತೆ ಎಲ್ಲ ಮಕ್ಕಳನ್ನ ನಿಲ್ಲಿಸಿ ಇನ್ನೂ ಒಂದು ಹಾಡನ್ನು ಆಡಿಸ್ತಾ ಇದ್ದಾರೆ. ಈ ಥರ ಫ್ಲವರ್ ಬೊಕೆಗಳೆಲ್ಲ ಕೊಡೋಂಥದ್ದು, ಬಲೂನ್ಸ್ ಎಲ್ಲ ಕೊಡೋವಂಥದ್ದು ಮಾಡಿದ್ರು. ಬಟ್ ನನಗೆ ಗೊತ್ತಿರಲಿಲ್ಲ ಈ ಥರ ಕೊಡ್ಬೋದು ಅಂತ. ಗೊತ್ತಿದ್ರೆ ನಾನು ಚರಿಗೆ ತೊಗೊಂಡು ಎಸ್, ಇಲ್ಲಿ ನೋಡ್ತಾ ಇರ್ಬೋದು ಚರಿಯ ಒಂದು ಸರ್ಟಿಫಿಕೇಟ್ ಇಟ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಡಿದ್ದೀವಿ. ಹಾಗೆಯೇ ಅವರ ಪ್ರಿನ್ಸಿಪಲ್ ಮತ್ತು ಅವ್ರ ಟೀಚರ್ ಹತ್ರ ಇಲ್ಲಿ ನಾವಿಬ್ಬರು ನಿಂತು ತೆಗೆಸ್ಕೊಂಡಿದ್ವಿ. ಅವ್ರ ಟೀಚರ್ ಮಾತ್ರ ತುಂಬಾ ಸ್ವೀಟ್, ಸಾಫ್ಟ್, ನಂಗೆ ತುಂಬ ಇಷ್ಟ ಆದರು ಅವ್ರ ಟೀಚರ್ ಇವರು ಬಾರ್ಡರ್ ಮಾತ್ರ. ನಾವು ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೋತೀವಿ ಮಿಸ್ ಬಾರ್ಡರ್ನ. ಫೈನಲಿ ಮನೆಗೆ ಬಂದ್ವಿ. ಚರಿನ ಒಳಗೆ ಹೋಗಿ ಕರ್ಕೊಂಡೋಗಿದ್ದಾರೆ. ಒಂದೇ ಛತ್ರಿ ಇದೆ, ಅದರಲ್ಲೇ ಮೇಂಟೈನ್ ಮಾಡ್ತಾ ಇದೀವಿ. ಅವಳೊಂದ್ಸತಿ ನನ್ನೊಂದ್ಸತಿ. ಚೆನ್ನಾಗಾಯ್ತು ಗ್ರ್ಯಾಜುಯೇಷನ್ ಡೇ. ಈ ಟೀ ಶರ್ಟ್ ಕೊಟ್ಟಿದ್ದಾರೆ ಅವಳಿಗೆ. ಇದನ್ನ ಹಾಕಿ ಗ್ರ್ಯಾಜುಯೇಷನ್ ಡೇ ಮಾಡಿದ್ರು. ಆ್ಯಂಡ್ ಮಳೆ ಅಂತೂ ಬಿಡುತ್ತಾನೆ ಇಲ್ಲ, ಕಂಪ್ಲೀಟ್ಲಿ ಬರ್ತಾನೆ ಇದೆ. ಚರಿ ಛತ್ರಿ ಇಟ್ಕೊ ಬಂದಿರಲ್ಲ. ಜಾರ್ತಾ ಇದೆ. ಹೆಂಗಾಯ್ತು ಗ್ರಾಜುಯೇಷನ್ ಡೇ? ಹೆಂಗಾಯ್ತು? ಹುಡುಕ್ತಾ ಇದೆ ನೋಡಿ. ಓ ಮೈ ಗಾಡ್. Let me feel the rain. ಬೇಡಪ್ಪ ಶೀತ ಆಗುತ್ತೆ. ಬೆಳಗ್ಗೆನೆ ಮನೆ ಬಿಟ್ಟ ಕಾರಣ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಸೊ ಅದಾದಮೇಲೆ ನೀವು ನೋಡಿದ್ರಲ್ಲ, ಬ್ರೇಕ್ಫಾಸ್ಟ್ ಮಾಡಿ ಮನೆಗೆ ಬಂದು
ಅದಾದಮೇಲೆ ನನ್ನ ಹಸ್ಬೆಂಡ್ನ ನಾನು ಕಾರಲ್ಲಿ ಹೋಗಿ ಅವರ ಆಫೀಸ್ಗೆ ಬಿಟ್ಟು ನಾನು ಮತ್ತೆ ಚರಿನ ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಈ ಮಳೆ ಅಂತಂದರೆ ಮೈ ಗಾಡ್ ಸಖತ್ ಜೋರಿತ್ತು. ಅಷ್ಟು ಜೋರು ಅಂದರೆ ಮುಂದ್ಗಡೆ ವೆಹಿಕಲ್ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಜೋರು ಮಳೆ ಬರ್ತಾನೆ ಇತ್ತು. ಮನೆಗೆ ಹೋಗಿ ಮತ್ತೆ ಮಧ್ಯಾಹ್ನದ ಅಡುಗೆ ಮಾಡಿ ಮತ್ತೆ ನನ್ನ ಹಸ್ಬೆಂಡ್ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋದರು. ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ಸುಮಾರು ದಿನಗಳ ನಂತರ ಯಾರೋ ಗೆಸ್ಟ್ ಬರ್ತಾ ಇದ್ದಾರೆ. ನಮ್ಮ ಫ್ರೆಂಡು, ಅವರು ಕನ್ನಡದವ್ರೆ, ಸೊ ಬೆಂಗಳೂರವರು. ಅವರಿಬ್ರು ಡಾಕ್ಟರ್ಸು. ಸೊ ಅಂಡ್ ಚರಿಗೆ ಚರಿ ಫ್ರೆಂಡ್ ಬರ್ತಾ ಇದ್ದಾಳೆ, ಕಣ್ಮಣಿ ಅಂತ. ಅದೇನಪ್ಪ ಚರಿ? ಕಣ್ಮಣಿ. ಕಣ್ಮಣಿ ಏನೋ ಚಪಾತಿ ಮಾಡ್ತಾ ಇದ್ದಾಳೆ ಅವಳು. No, this is my chapati. That is your chapati? Yep. Did you totally forgot? ಮುಖ ಮುಸುಡಿ ನೋಡ್ರಿ, ಈಗ ಬೆಳ್ಳಗಾಗುತ್ತೆ ಚರಿದು. ಅಲ್ಲಿ ನೋಡ್ರಿ ಗಡ್ಡ ಬರ್ಕೊಂಡಿದ್ದಾಳೆ. ಗಡ್ಡ ಬರ್ಕೊಂಡಿಯೋ ಚರಿ? A lot of flowers. Mommy, you can use some on mine. Okay. ಹಾಳು ಮಾಡಬಾರ್ದು ಹಿಂಗೆಲ್ಲ ಗಲೀಜ್. ಗೀ ರೈಸ್ ರೆಡಿ ಇದೆ. ಇಲ್ಲಿ ಚಪಾತಿ ರೆಡಿ ಆಗ್ತಾ ಇದಾವೆ, ಬಿಸಿ ಬಿಸಿ ಚಪಾತಿ. ಇಲ್ಲಿ ಸ್ವೀಟ್ ಎಲ್ಲ ಐತೆ. ಇಲ್ಲಿ ಎಗ್ ಕರಿ, ಇಲ್ಲೇನಿದು ಚಿಕನ್ ಕರಿ. So yummy, mine. ಬಾಸುಮತಿ. Calling us over for dinner. No, it's my pleasure. Pleasure having you here. Mary went, Mary went, Mary went, Mary went, Ticket, we have. ನಮ್ಮ ಫ್ಯಾಮಿಲಿ ಮತ್ತು ಅವರ ಫ್ಯಾಮಿಲಿ ಒಂದು ಈವೆಂಟ್ಗೆ ಹೋಗಿದ್ದೀವಿ. ಆ ಈವೆಂಟು ಎಲ್ಲಿ ನಡೀತಾ ಇದೆ ಅಂತಂದರೆ ಒಂದು ಔಟ್ಡೋರ್ ಥಿಯೇಟರ್, ಅದು ಹರ್ಮನ್ ಪಾರ್ಕ್ ಅಂತ. ಸೊ ಅಲ್ಲಿ ಒಂದು ದೊಡ್ಡ ಥಿಯೇಟರ್ ಇದೆ ಹೊರಗಡೆ, ಅಲ್ಲಿ ಎಲ್ಲ ಕುತ್ಕೊಂಡು ನೋಡ್ಬೋದು. ಹಾಗೆ ಇಲ್ಲಿ ಚೇರ್ಸ್ಗಳು ಕೂಡ ಇದೆ. ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ, ಸೊ ಹಾಗಾಗಿ ನಮಗೆ ಸೀಟ್ ಸಿಕ್ಕಿತ್ತು. ಸೊ ನಾವು ಒಳಗಡೆ ಹೋಗಿ ಕುತ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು, ಈ ಥರ ಇದೆ ಔಟ್ಡೋರ್ ಮಿಲ್ಲರ್ ಥಿಯೇಟರ್ ಅಂತ ಹೇಳ್ತಾರೆ ಇದಕ್ಕೆ ಪ್ರತಿ ವಾರನೂ ಏನಾದರೂ ಒಂದು ಈವೆಂಟ್ಗಳು ನಡೀತಾನೇ ಇರುತ್ತೆ. ಸೊ ಈ ವಾರ ಏನು ಈವೆಂಟ್ ಇತ್ತು ಅಂತಂದರೆ ಕರ್ನಾಟಕ ಸಂಗೀತ ಮತ್ತು ಬಾರೋಕ್ ಸಂಗೀತ ಎರಡೂ ನಡೀತಾ ಇತ್ತು. ಅಂದರೆ ಬೇರೆ ದೇಶದ ಸಂಗೀತದ ಜೊತೆ ನಮ್ಮ ಶಾಸ್ತ್ರೀಯ ಸಂಗೀತನೂ ಅಂದರೆ ಮಿಕ್ಸ್ ಮಾಡೋ ಥರ ಅವ್ರದ್ದು ಮತ್ತು ನಮ್ಮದು. ಸೊ ಅದನ್ನು ನನಗೆ ತುಂಬ ಎಕ್ಸೈಟೆಡ್ ಆಗಿದ್ದೆ, ಹೆಂಗಿರುತ್ತೆ ನೋಡೋಣ ಅಂತ. ಒಂಥರ ಸಂಗೀತ ಕಚೇರಿ ನೋಡಬೇಕು, ಅದು ಸಂಜೆ ಹೊತ್ತು ಅಂದರೆ ತುಂಬಾ ಚೆನ್ನಾಗಿ ಅನಿಸುತ್ತಲ್ವ. ಅದರಲ್ಲೂ ಈ ಥರ ಔಟ್ಡೋರ್ ಥಿಯೇಟರಲ್ಲಿ ಕುತ್ಕೊಂಡು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಸಂಗೀತ ಕಚೇರಿ ಸ್ಟಾರ್ಟ್ ಆಗಿದ್ದು 8:00ವರೆಗೆ. ಸೊ ನಾವಲ್ಲಿ 8 ಗಂಟೆ 8:15 ಅಷ್ಟರಲ್ಲೇ ಇದ್ವಿ. ಈಗೆಲ್ಲ ಕತ್ಲು ಲೇಟಾಗಿ ಆಗೋದ್ರಿಂದ ಸೊ ನಮಗೆ ಸ್ವಲ್ಪ ಬೆಳಕಿತ್ತು, ಒಂದಿಷ್ಟು ಫೋಟೋನು ತಗೊಂಡ್ವಿ. ಹಾಗೆ ಆ ಸಂಗೀತಕ್ಕೆ ಭರತನಾಟ್ಯ ಕೂಡ ಮಾಡಿದ್ರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ. ನಂಗೆ ನಿಜ ಇಂಡಿಯಾದಲ್ಲಿ ಇರೋ ಥರನೇ ಫೀಲ್ ಆಗ್ತಾ ಇತ್ತು. ಹಾಗೆ ಈ ಸಂಗೀತನೂ ತುಂಬಾ ಚೆನ್ನಾಗಿತ್ತು. ಆ ಇನ್ಸ್ಟ್ರೂಮೆಂಟ್ ವಾಯ್ಲಿನ್ ಜೊತೆ ಇನ್ನೂ ಸುಮಾರು ಏನೇನೋ ಇನ್ಸ್ಟ್ರೂಮೆಂಟ್ಗಳಿದ್ವು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ನನಗೆ ಗೊತ್ತಿಲ್ಲ. ಆ ಡಾನ್ಸು ಕೂಡ ಅಷ್ಟೇ, ಆ ಡ್ರೆಸ್ ಆಗಿರ್ಬೋದು, ಅದೇನೋ ಶೈಲಿ ಇರುತ್ತಲ್ಲ ಡಾನ್ಸ್, ಅದು ತುಂಬಾ ಇಷ್ಟ ಆಯಿತು ನನಗೆ. ಅದರಲ್ಲೂ ನಮ್ಮ ಶಾಸ್ತ್ರೀಯ ಸಂಗೀತ ಜೊತೆ ಮಿಂಗಲ್ ಮಾಡು ಕೂಡ ಡ್ಯಾನ್ಸ್ ಮಾಡಿದ್ರು. ತುಂಬಾ ಖುಷಿ ಆಯಿತು ನೋಡೋಕ್ಕೆ. ಹಾಗೆ ಅದು ಇನ್ನೂ ಲೇಟಾಗಿ ಮುಗಿಯುತ್ತೆ, ಬಟ್ ಮಕ್ಕಳೆಲ್ಲ ಆಲ್ರೆಡಿ ಸುಸ್ತಾಗಿದ್ದರು. ಸೊ ಹಾಗಾಗಿ ನಾವು 9:30 9:45 ಅಷ್ಟರಲ್ಲೆಲ್ಲ ಮನೆಗೆ ಹೊರಟ್ವಿ. ಸೊ ಇನ್ನೂ ಊಟನೂ ಮಾಡಿರಲಿಲ್ಲ ನಾವು, ಹಾಗಾಗಿ ಮನೆಗೆ ಹೋಗಿ ಊಟ ಮಾಡೋಣ ಅಂತ.
ಎಲ್ಲರೂ ಸೇರಿ ಊಟ ಮಾಡಿ ಕುತ್ಕೊಂಡು ಒಂದಿಷ್ಟು ಹರಟೆ ಹೊಡೆದು ಹಾಗೆ ಒಂದಿಷ್ಟು ಫೋಟೋಸ್ನು ತೆಗೆಸ್ಕೊಂಡ್ರು ಅವರಿಬ್ರು. ಹಾಗೆ ನಾವು ಎಲ್ಲ ಫ್ಯಾಮಿಲಿ ಇಬ್ಬರು ಸೇರಿ ಫೋಟೋಸ್ ತೆಗೆಸ್ಕೊಂಡ್ವಿ. ಇಲ್ಲಿ ಕಣ್ಮಣಿಗೆ ಚರಿ ಬಾಯ್ ಹೇಳೋಕ್ಕೆ ಕಷ್ಟ ಆಗ್ತಾ ಇದೆ. ಸೊ ಬಾಯ್ ಹೇಳೋದವಳಿಗೆ ಇಷ್ಟ ಇಲ್ಲ, ಅದಕ್ಕೆ ಆ ಥರ ನಾಟಕ ಮಾಡ್ತಾ ಇದ್ದಾಳೆ ಹಾಕ್ಕೊಡು ಅಂತಂದರೆ. ಆ್ಯಂಡ್ ಇಟ್ ವಾಸ್ ಸೋ ಕ್ಯೂಟ್. ಇವರಿಬ್ಬರ ಫ್ರೆಂಡ್ಶಿಪ್ ನೋಡೋಕ್ಕೆ ಸೇಮ್ ಏಜ್ ಅವರಿಬ್ಬರು. ಎಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ. ಬಾಯ್.